ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್, ವೆಲ್ಕಮ್ ಟು ಸಿಲ್ವರ್ ಲೈನ್. ಇವತ್ತು ಚೈತ್ರ ಹುಣ್ಣಿಮೆ ಮೆಸೇಜ್ ತೆಗಿತೇನೆ. ಇದು ಡಿವೈನ್ ಮೆಸೇಜ್. ಏಪ್ರಿಲ್ 12 ಶನಿವಾರ ಚೈತ್ರ ಹುಣ್ಣಿಮೆ ಇರ್ತದೆ. ಡಿವೈನ್ ಕಡೆಯಿಂದ ಮೆಸೇಜ್ ನೋಡುವ ನಿಮ್ಗೆ ಏನಿದೆ ಅಂತ ಹೇಳಿ. ಕಾಟ್ ಇನ್ ದ ರೂಯಿನ್ಸ್, ನೇಚರ್ ಅರ್ಕಾನ, 6 of keys, the king of roses, the uriel and the sphinx. ಇಲ್ಲಿ ಮೆಸೇಜ್ ಏನಂತ ಹೇಳಿದ್ರೆ, ಈಗ ಒಂದು ಎಕ್ಸೈಟಿಂಗ್ ಟೈಮ್ ನಿಮ್ಗೆ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಒಂದು ಅಬಂಡೆನ್ಸ್ ಮತ್ತೆ ಗ್ರೋತ್ ಬರ್ತಾ ಇದೆ ಅಂತ ಹೇಳಿ. ಸೊ ಈಗ ನೀವು ಆಲ್ರೆಡಿ ಯಾವ್ದಾದ್ರು ಸ್ಟಾರ್ಟ್ ಮಾಡಿರ್ಬೋದು, ಕ್ರಿಯೇಟಿವಿಟಿ ಇರ್ಬೋದು ಅಥವಾ ವರ್ಕ್ ಇರ್ಬೋದು. ಸೊ ಈಗ ನಿಮ್ಗೆ ಅದು ಅಂದ್ರೆ ಎಕ್ಸ್ಟರ್ನಲ್ ನಿಮ್ಗೆ ಕಾಣಿಸದೇ ಇದ್ದಿರ್ಬೋದು. ಸೊ ನೀವು ಈಗೇನು ವರ್ಕ್ ಮಾಡ್ತಿದ್ದೀರಾ, ಏನು ಎಫರ್ಟ್ ಹಾಕ್ತಿದ್ದೀರಾ, ಅದಕ್ಕೆಲ್ಲ ಒಂದು ರಿಸಲ್ಟ್, ಫ್ರೂಟ್ಫುಲ್ ರಿಸಲ್ಟ್ ಬರುವಂತ ಟೈಮ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸೊ ಈಗ ನಿಮ್ಮ ವಿಶಸ್ ಫುಲ್ಫಿಲ್ಡ್ ಆಗ್ತಾ ಇದೆ. ಈಗ ನಿಮ್ಗೆ ಅನಿಸ್ತಿರ್ಬೋದು ಕೆಲವೊಮ್ಮೆ, ಅಂದ್ರೆ ನಾನೇನೋ ಟ್ರ್ಯಾಪ್ ಅಲ್ಲಿ ಇದ್ದೇನೆ, ಅಥವಾ ಇದು ನಿಮ್ದು ಬಿಲೀಫ್ ಸಿಸ್ಟಮ್ ಇರ್ಬೋದು, ಅಥವಾ ನಿಮ್ದು ಯಾವ್ದಾದ್ರು ಎಂಟಿ ರಿಲೇಶನ್ಶಿಪ್, ನಿಮ್ಮನ್ನ ಯಾರು ಬಿಟ್ಟು ಹೋಗಿರ್ಬೋದು, ಅಥವಾ ನಿಮ್ಗೆ ಯಾರು ತುಂಬಾ ಹರ್ಟ್ಫುಲ್ ನೋವಿನ ಸಂಗತಿ ಇದ್ದಿರ್ಬೋದು, ಅಥವಾ ಯಾವುದೇ ಒಂದು ವಿಷಯಗಳು ಇದ್ದಿರ್ಬೋದು. ಸೊ ಇದೆಲ್ಲ ನಿಮ್ಗೆ ಅನಿಸ್ತಿರ್ಬೋದು, ಏನೋ ನಾನು ಬಂದಿಯಾದೆ, ನನಗೆ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಸೊ ತುಂಬಾ ಟೈಮ್ ಇಂದ ನಿಮ್ಗೆ ಈ ನೋವಿನಿಂದ ಅಥವಾ ಈ ಒದ್ದಾಟದಿಂದ ಹೊರಗೆ ಬರದೆ ಆಗದೆ ಇದ್ದಿರ್ಬೋದು. ಇದು ಮೇಜರ್ ಕಾರ್ಡ್ ಬಂದಿದೆ. ತುಂಬಾ ವರ್ಷಗಳಿಂದ ಇರ್ಬೋದು, ಕೆಲವರಿಗೆ ತುಂಬಾ ತಿಂಗಳುಗಳಿಂದ ಇದ್ದಿರ್ಬೋದು. ಸೊ ಈಗ ನೀವು ಅದರಿಂದ ಹೊರಗೆ ಬರ್ಬೇಕು ಅಂತ ಹೇಳ್ತಿದ್ದಾರೆ. ನೀವು ಎಫರ್ಟ್ ಹಾಕ್ಬೇಕು ಅಂತ ಹೇಳಿ. ಸೊ ನೀವು ಎಫರ್ಟ್ ಹಾಕಿದ್ರೆ ಅದರಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ. ಇಲ್ಲಿ ನಿಮ್ಮ ಎಫರ್ಟ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ. ಸೊ ಈಗ ಒಂದು ತುಂಬಾ ಇಂಪಾರ್ಟೆಂಟ್ ಫೇಸ್ ನಿಮ್ಮ ಲೈಫ್ ಅಲ್ಲಿ ಬರ್ತಾ ಇದೆ. ಈ ಫೇಸ್ ಹೇಗಿದೆ ಅಂತ ಹೇಳಿದ್ರೆ, ನೀವು ನಿಮ್ಮ ಡೀಪರ್ ಹೋಗ್ಬೇಕು ಅಂತ ಹೇಳ್ತಿದ್ದಾರೆ. ಡೀಪರ್ ಅಂದ್ರೆ ಡೀಪೆಸ್ಟ್. ಎಷ್ಟಾಗ್ತದೆ ಅಷ್ಟು ನಿಮ್ಮಲ್ಲಿ ಏನೋ ಕ್ರಿಯೇಟಿವಿಟಿ ಇದೆಯಾ ಅಥವಾ ಇನ್ನರ್ ವರ್ಕ್ ಇದೆಯಾ ಅಥವಾ ಏನಿದೆಯಾ ಅದನ್ನ ನೀವು ತುಂಬಾ ಡೀಪ್ ಆಗಿ ಸ್ಟಡಿ ಮಾಡ್ಬೇಕು, ಡೀಪರ್ ಸ್ಟಡಿ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ನಿಮ್ಗೆ ಯಾರಾದ್ರೂ ಮೆಂಟರ್ ಬರ್ಬೋದು, ಟೀಚರ್ ಬರ್ಬೋದು, ಅಥವಾ ಯಾರಾದ್ರೂ ಒಬ್ರು ಫ್ರೆಂಡ್ ಬರ್ಬೋದು ನಿಮ್ಗೆ ಹೆಲ್ಪಿಗೆ, ಅಥವಾ ಇಲ್ಲಿ ಆರ್ಕೇಂಜಲ್ ಯೂರಿಯಲ್ ಬರ್ಬೋದು ನಿಮ್ಗೆ ಹೆಲ್ಪ್ ಮಾಡ್ಲಿಕ್ಕೆ, ಏಂಜಲ್ಸ್ ಬಂದು ಸಹಾಯ ಮಾಡ್ಬೋದು. ಸೊ ತುಂಬಾ ಇಂಪಾರ್ಟೆಂಟ್ ಫೇಸ್ ಬರ್ತಾ ಇದೆ. ಇದು ತುಂಬಾ ಡಿಫಿಕಲ್ಟ್ ಫೇಸ್ ಅಂತ ಅನಿಸ್ತಿರ್ಬೋದು, ಆದ್ರೆ ಇದು ನಿಮ್ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ. ಈಗ ನಿಮ್ಗೆ ಅಬಂಡೆನ್ಸ್ ಬರ್ಬೋದು, ಪ್ರಾಸ್ಪರಿಟಿ ಬರ್ಬೋದು. ಅಂದ್ರೆ ನೀವು ಅನ್ಕೊಂಡಿರ್ಲಿಕ್ಕಿಲ್ಲ, ಅಂದ್ರೆ ನಿಮ್ಗೆ ಈ ತರನು ಒಂದು ಗೌರವಗಳು ಸಿಗ್ಬೋದು ಅಂತ ಹೇಳಿ. ಪ್ರೆಸ್ಟೀಜ್ ನಿಮ್ದು ಜಾಸ್ತಿ ಆಗ್ಬೋದು, ಒಂದು ಗೌರವ ಎಲ್ಲಾನು ನಿಮ್ಗೆ ಜಾಸ್ತಿ ಆಗ್ಬೋದು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಇಲ್ಲಿ ಕೆಲವರಿಗೆ ಹೀಲಿಂಗ್ಸ್ ಬರ್ತಾ ಇದೆ. ನಿಮ್ ಜೀವನದಲ್ಲಿ ಯಾರಾದ್ರೂ ಒಬ್ರು ಪಾರ್ಟ್ನರ್ ಬರ್ತಿದ್ದಾರೆ. ಇವರು ತುಂಬಾ ಇಂಪಾರ್ಟೆಂಟ್ ಪಾರ್ಟ್ನರ್ ಇವರು ನಿಮ್ ಲೈಫ್ ಅಲ್ಲಿ. ಇವರು ನಿಮ್ದು ರೊಮ್ಯಾಂಟಿಕ್ ಪಾರ್ಟ್ನರ್ ಇರ್ಬೋದು, ಅಥವಾ ನಿಮ್ದು ಸೋಲ್ ಮೆಂಬರ್ ಇರ್ಬೋದು, ಅಥವಾ ಯಾವ್ದಾದ್ರು ಒಂದು ಬಿಸ್ನೆಸ್ ಪಾರ್ಟ್ನರ್ ಇರ್ಬೋದು, ಅಥವಾ ನಿಮ್ದು ಟೀಚರ್, ಮೆಂಟರ್ ಯಾರು ಬೇಕಾದ್ರೂ ಇದ್ದಿರ್ಬೋದು. ಇವ್ರು ಬಂದು ನಿಮ್ಮನ್ನ ಹೀಲ್ ಮಾಡ್ತಾರೆ. ಸೊ ನಿಮ್ಮಲ್ಲೊಂದು ಹಾರ್ಟ್ ಚಕ್ರ ಹೀಲ್ ಆಗ್ತದೆ ಅಂತ ಹೇಳ್ತಿದ್ದಾರೆ. ಇವ್ರು ಬಂದು ನಿಮ್ಗೆ ಪ್ರಪೋಸ್ ಮಾಡ್ಬೋದು, ಆಫರ್ ಕೊಡ್ಬೋದು. ಇದು ಇದು ರಿಲೇಶನ್ಶಿಪ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಅಥವಾ ಲವ್ ರೊಮ್ಯಾನ್ಸ್ ಅಲ್ಲಿ ಇದ್ದಿರ್ಬೋದು, ಯಾವ್ದ್ರಲ್ಲಿ ಬೇಕಾದ್ರೂ ಇದ್ದಿರ್ಬೋದು. ಸೊ ಒಂದು ಆಫರ್ ಬರ್ತಾ ಇದೆ, ಜೊತೆಗೆ ನಿಮ್ಗೊಂದು ಪ್ರೆಸ್ಟೀಜ್, ಹಾನರ್ ಎಲ್ಲಾನು ಬರ್ತಾ ಇದೆ. ಸೊ ಒಂದು ಫ್ರೂಟ್ಫುಲ್ ರಿಸಲ್ಟ್ ಬರ್ತಾ ಇದೆ. ಸೊ ಇಂಪಾರ್ಟೆಂಟ್ ಫೇಸ್ ನಿಮ್ ಲೈಫ್ ಅಲ್ಲಿ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸೊ ನೀವು ರೆಡಿ ಆಗ್ಬೇಕು ಅಂತ ಹೇಳ್ತಾರೆ. ಏನ್ ನಿಮ್ಮ ಹತ್ರ ಈಗ ನೆಗೆಟಿವ್ ಎನರ್ಜಿ ಇದೆಯಾ, ಆ ನೆಗೆಟಿವ್ ಎನರ್ಜಿ ನೀವು ಎಫರ್ಟ್ ಆಗಿ ಹೊರಗೆ ಬರ್ಲೇಬೇಕು ಅಂತ ಹೇಳ್ತಿದ್ದಾರೆ. ಕ್ಲಾರಿಫಿಕೇಶನ್ ತೆಗಿತಿದ್ದೇನೆ. Of Wands, Hierophant, ಸೊ ಇಲ್ಲಿ ನಿಮ್ಗೆ ವೇಟಿಂಗ್ ಎಂಡ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಈ ವೇಟಿಂಗ್ ತುಂಬಾ ವರ್ಷಗಳಿಂದ ಇರ್ಬೋದು, ದಿನಗಳಿಂದ ಇದ್ದಿರ್ಬೋದು. ವೇಟಿಂಗ್ ಇದೆ. ಇದು ನೀವು ಯಾರಾದ್ರೂ ಒಬ್ರು ವ್ಯಕ್ತಿಗೋಸ್ಕರ ಕಾಯ್ತಿರ್ಬೋದು, ಅಥವಾ ಯಾವ್ದಾದ್ರು ಒಂದು ಬಿಸ್ನೆಸ್ಗೋಸ್ಕರ ಕಾಯ್ತಿರ್ಬೋದು, ಅಥವಾ ನೀವೇನಾದ್ರೂ ಎಜುಕೇಶನ್ ಕಂಟಿನ್ಯೂ ಮಾಡ್ಲಿಕ್ಕೆ ಇರ್ಬೋದು, ಅಥವಾ ನಿಮ್ ಲೈಫ್ ಅಲ್ಲಿ ಯಾರಾದ್ರೂ ಗುರು ಬರುದಿರ್ಬೋದು, ಅಥವಾ ಮೆಡಿಟೇಷನ್ ಇರ್ಬೋದು, ಅಥವಾ ನಿಮ್ದೇನಾದ್ರೂ ಮ್ಯಾನಿಫೆಸ್ಟೇಷನ್ ಇರ್ಬೋದು, ಮನೆ ಕಟ್ಟೋದಿರ್ಬೋದು, ಫೈನಾನ್ಸ್ ಇರ್ಬೋದು, ಎಲ್ಲಾನು ಒಂದು ವೇಟಿಂಗ್ ಸ್ಟೇಜ್ ಅಲ್ಲಿ ಇತ್ತು. ಸೊ ಅದೆಲ್ಲ ಈಗ ನಿಮ್ದು ವೇಟಿಂಗ್ ಎಂಡ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಒಬ್ರು ಆಫರ್ ಕೊಡ್ಲಿಕ್ಕೆ, ಒಂದು ಫೈರ್ ಪ್ಯಾಷನ್ ಕಿಂಗ್ ಬರ್ತಿದ್ದಾರೆ. ಮ್ಯಾರೇಜ್ ಆಗ್ತದೆ, ಇಲ್ಲಿ ಕಮಿಟ್ಮೆಂಟ್ ಕೊಡ್ಲಿಕ್ಕೆ ಬರ್ತಿದ್ದಾರೆ. ಇನ್ ಕೆಲವರು ಅವ್ರ ಲೈಫ್ ಅಲ್ಲಿ ಒಂದು ಸೋಲ್ ಪರ್ಪಸ್ ಮಾಡ್ತಾರೆ, ಜೀವನದ ಉತ್ತುಂಗಕ್ಕೆ ಇರೋರಿದ್ದಾರೆ. ನಿಮ್ಗೆ ಒಳ್ಳೆ ಹುದ್ದೆಗಳು, ಪ್ರಶಸ್ತಿ ಅಥವಾ ಪ್ರೆಸ್ಟೀಜ್ ನಿಮ್ದು ಎಲ್ಲಾನು ಇಲ್ಲಿ ಜಾಸ್ತಿ ಆಗ್ತದೆ.
ಸೊ ಸ್ಟೆಬಿಲಿಟಿ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ. ತುಂಬಾ ಕ್ಲಿಯರ್ ಆಗಿ ಯೋಚನೆ ಮಾಡಿ, ನೋಬಲ್ ಆಗಿ ಯೋಚನೆ ಮಾಡಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಯೂನಿವರ್ಸ್ ನಿಮ್ಗೆ. ರಿಯೂನಿಯನ್ ಇದೆ ಇಲ್ಲಿ. ಟೇಕ್ ಇನ್ಸ್ಪೈರ್ಡ್ ಆಕ್ಷನ್, ಒಂದು ಇನ್ಸ್ಪೈರ್ಡ್ ಆಕ್ಷನ್ ತಕೊಳ್ಳಿ ಅಂತ ಹೇಳ್ತಿದ್ದಾರೆ. ಈಗ ರಿಲ್ಯಾಕ್ಸ್ ಆಗಿ ನಿಮ್ದು ಹಳೇದೊಂದು ಕರ್ಮ ಇರ್ಬೋದು ಕ್ಲಿಯರ್ ಆಗ್ತಿರ್ಬೋದು. ಸೊ ರಿಲ್ಯಾಕ್ಸ್ ಆಗಿ ನಿಮ್ಮನ್ನ ನೀವು ಹೆಮ್ಮೆ ಪಟ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಗೆ ದೇವರು ಯಾವ್ದಾದ್ರು ಒಂದು ಅವಕಾಶ ಕೊಟ್ಟಿರ್ಬೋದು, ಅಥವಾ ಈಗ ನಿಮ್ಗೆ ಏನಾದ್ರು ನಿಮ್ಮ ಲೈಫ್ ಚೇಂಜ್ ಆಗ್ತಿರ್ಬೋದು. ಸೊ ನಿಮ್ಮನ್ನ ನೀವು ಹೆಮ್ಮೆ ಪಟ್ಕೊಳ್ಳಿ ಅಂತ ಹೇಳಿ, ಬಿ ರಿಯಲ್, ನೀವು ಹೇಗಿದ್ದೀರಾ ಹಾಗೆ ಇರಿ ಅಂತ ಹೇಳ್ತಿದ್ದಾರೆ. ಸಿ ದ ಬಿಗ್ಗರ್ ಪಿಕ್ಚರ್, ಜೀವನದಲ್ಲಿ ಯಾವ ದೊಡ್ಡ ಕನಸುಗಳನ್ನೇ ಕಾಣಿ ಅಂತ ಹೇಳ್ತಿದ್ದಾರೆ. ಸೊ ಜೀವನ ಯಾವತ್ತು ಮುಗಿದು ಹೋದ ಅಧ್ಯಾಯವಲ್ಲ. ಸೊ ನಿಮ್ಗೆ ದೇವರು ಸೆಕೆಂಡ್ ಚಾನ್ಸ್ ಇಲ್ಲಿ ಕೊಡ್ತಿರ್ಬೋದು. ಸೊ ಎಲ್ಲದಕ್ಕೂ ನೀವು ರೆಡಿ ಆಗ್ಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ ಯೂನಿವರ್ಸ್. ತುಂಬಾ ದಿವಸಗಳಿಂದ ನೀವು ಇವ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕಾಯ್ತಾ ಇದ್ದಿರ್ಬೋದು, ಯಾರನ್ನಾದ್ರೂ ಹೋಗಿ ನೀವು ಮಾತಾಡಿಸ್ಬೇಕು ಅಂತ ಹೇಳಿ. ಸೊ ಇವರು ಗುರು ಲೆವೆಲ್, ಇವರು ತುಂಬಾ ಅಂದ್ರೆ ವಯಸ್ ಮತ್ತೆ ಇವರಲ್ಲಿ ತುಂಬಾ ನಾಲೆಜ್ ಇದೆ, ವಿಸ್ಡಮ್ ಇದೆ, ಇವರು ಗುರುಗಳಾಗಿರ್ಬೋದು. ಸೊ ಅವರನ್ನ ನೀವು ಭೇಟಿ ಆಗ್ಲಿಕ್ಕೆ ಹೋಗ್ತಿದ್ದೀರಿ ಕೆಲವರು, ಎಲ್ರು ಅಲ್ಲ. ನಿಮ್ದು ಫೈರ್ ಸೆನ್ಸ್ ಇದೆ ಕೆಲವರದ್ದು. ಮ್ಯಾರೇಜ್ ಆಫರ್ ಇರ್ಬೋದು, ಅಥವಾ ರಿಯೂನಿಯನ್ ಇರ್ಬೋದು, ಬಿಸಿನೆಸ್ ಆಫರ್ ಇರ್ಬೋದು. ಸೊ ಇಲ್ಲಿ ಅಥವಾ ನಿಮ್ದು ಫ್ಯಾಮಿಲಿ ಮೆಂಬರ್ ಯಾರಾದ್ರೂ ಬರ್ಬೋದು, ನಿಮ್ಮನ್ನು ಜಾಯಿನ್ ಆಗ್ಬೋದು ಇಲ್ಲಿ. ಸೊ ಇದು ಚೈತ್ರದ ಹುಣ್ಣಿಮೆ ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.